ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಹೀಗಷ್ಟೇ ಒಂದು ಪ್ರೋಮೋ ಬಿದ್ದಿರುವಂತದ್ದು. ಆ ಪ್ರೋಮೋದಲ್ಲಿ ಏನೇನಿದೆ, ಚೈತ್ರ ಕುಂದಪುರ್ ಹಾಗೂ ಐಶ್ವರ್ಯದಲ್ಲಿ ಯಾರು ಮನೆಗೆ ಹೋಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿಕೊಂಡು ಮಾಡಿ. ಫೇಸ್ಬುಕ್ ಯಾವ್ದು ನೋಡ್ತಾರೆ ಮಿಸ್ ಮಾಡದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬೆಳಗ್ಗೆ ಅಷ್ಟೇ ಒಂದು ವಿಡಿಯೋ ಮಾಡಿದೆ. ಇವತ್ತು ಎಲಿಮಿನೇಷನ್ ಇರೋದಿಲ್ಲ, ಸೊ ಇವತ್ತು ಸೀಕ್ರೆಟ್ ರೂಮ್ ಅಲ್ಲಿ ಒಬ್ರು ಇಲ್ಲಿ ಉಳಿತಾರೆ ಅಂತ ನಾನು ಬೆಳಗ್ಗೆ ಅಷ್ಟೇ ಒಂದು ವಿಡಿಯೋ ಮಾಡಿದೆ. ಸೊ ಇದಾದ ನಂತರ ಮತ್ತೆ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಪ್ರೋಮೋನ ಬಿಟ್ಟಿರುವಂತದ್ದು. ಆ ಒಂದು ಪ್ರೋಮೋದಲ್ಲಿ ಚೈತ್ರ ಕುಂದಪುರ್ ಹಾಗೂ ಐಶ್ವರ್ಯ ಅವರು ಬಾಟಮ್ ಟೂ ಅಲ್ಲಿ ಉಳಿದಿರುವಂತದ್ದು. ಇನ್ ಮಿಕ್ದವ್ರನ್ನೆಲ್ಲ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿದ್ರೆ, ಈಗ ಬಾಟಮ್ ಟೂ ಅಲ್ಲಿ ಇಬ್ರು ಇರುವಂತದ್ದು. ಸೊ ಆ ಇಬ್ರುನ್ನ ಕಿಚ್ಚ ಸುದೀಪ್ ಅವರು ನಾಮಿನೇಷನ್ ಮಾಡದೆ ಒಂದೊಂದು ಕೋಣೆಗೆ ಕಳ್ಸಿರುವಂತದ್ದು. ಸೊ ಅಲ್ಲಿಂದ ಯಾರು ಮರೆ ಆಗ್ತಾರೋ ಅವರು ಈ ವಾರದ ಎಲಿಮಿನೇಷನ್ ಅಂದ್ರೆ ಈ ವಾರ ಮನೆಗೆ ಹೋಗ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ತಿಳಿಸ್ತಾರೆ. ಸೊ ನಮ್ಗೆಲ್ರಿಗೂ ಗೊತ್ತಿದೆ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ, ಬಟ್ ಮನೇಲಿ ಇಂತ ಮಂದಿಗೆ ಇನ್ನೂ ಗೊತ್ತಿಲ್ಲ. ಸೊ ಐಶ್ವರ್ಯ ಏನಾದ್ರು ಅಂತಾನು ಗೊತ್ತಿಲ್ಲ. ಇದಾದ ನಂತರ ಅಲ್ಲಿ ಪ್ರೋಮೋದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಸೊ ಇಲ್ಲಿ ಚೈತ್ರ ಬಗ್ಗೆ ಮಾತಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ ಹೌದು, ಆ 4-5 ಜನ ಗುಂಪು ಮಾಡ್ಕೊಂಡು ಯಾರ್ಯಾರಪ್ಪ ಅಂದ್ರೆ ರಜತ್, ಆ ತ್ರಿವಿಕ್ರಮ್, ಶಿಶಿರ್ ಇನ್ನಿತರ ಅಲ್ಲಿ ಗುಂಪು ಮಾಡ್ಕೊಂಡು ಚೈತ್ರ ಕುಂದಪುರ್ ಅವರ ಬಗ್ಗೆ ಮಾತಾಡ್ತಿರುವಂತದ್ದು ನಮ್ಗೆ ಹೈಲೈಟ್ ಆಗಿ ಗೊತ್ತಾಗ್ತಾ ಇದೆ. ಚೈತ್ರ ಕುಂದಪುರ್ ಎಲ್ಲೂ ಇಲ್ಲ, ಕನ್ಫೆಕ್ಷನ್ ರೂಮ್ ಅಲ್ಲಿ ಹೆಂಡು ಹೆಡ್ಫೋನ್ ಹಾಕೊಂಡು ನೋಡ್ತಿರುವಂತದ್ದು ಟಿವಿಯಲ್ಲಿ ನಮ್ಗೆ ಆ ಒಂದು ಪ್ರೋಮೋದಲ್ಲಿ ಕಾಣಿಸ್ತಿರುವಂತದ್ದು. ಸೊ ನಾವೇನ್ ಅನ್ಕೊಂಡಿದ್ವಿ, ಚೈತ್ರ ಕುಂದಪುರ್ ಅವರು ಒಂದು 2-3 ದಿನ ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೋದು ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ ಅಲ್ಲೇ ಕೂರಿಸಿ ಎಷ್ಟೊತ್ತಾದ್ರೂ ಕೂಡ ಕೂರಿಸಿ ಅಲ್ಲೇ ಅವ್ರಿಗೆ ಟಿವಿನ ತೋರಿಸ್ತಿರುವಂತದ್ದು ನಮ್ಗೆ ಇಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ. ಎಸ್ ಹೌದು, ಈ ವಾರ ಯಾರು ಮನೆಗೆ ಹೋಗ್ತಾ ಇಲ್ಲ, ಯಾರು ಎಲಿಮಿನೇಷನ್ ಆಗ್ತಾ ಇಲ್ಲ. ಆ ನೋಡ್ಬೇಕು ಇಲ್ಲೇನಾಗುತ್ತೆ ಅಂತ. ನಾವು ಕೂಡ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಈ ವಾರ ಎಲಿಮಿನೇಷನ್ ಇಲ್ಲ ಪಕ್ಕ. ಚೈತ್ರ ಕುಂದಪುರ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತದ್ದು, ಸೀಕ್ರೆಟ್ ರೂಮ್ ಅಲ್ಲ ಕನ್ಫೆಷನ್ ರೂಮ್ ಅಲ್ಲಿ ಇರುವಂತದ್ದು. ಇವತ್ತೇ ಅವರು ಇದೆಲ್ಲ ಆದ ನಂತರ ಪ್ರಾಬಬ್ಲಿ ಒಂದು 2-3 ಅವರ್ ಇರ್ಬೋದು ಅಷ್ಟೇ ಕನ್ಫೆಷನ್ ರೂಮ್ ಅಲ್ಲಿ. ಅದಾದ ನಂತರ ಅವರು ಮರಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ. ಹೌದು, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.